ಯಾಕೋ ಈಕಿತನು ಪರ್ಪೆಸರಮ್ಮ ಕಾಂಚನನ್ ಪಿಲಾನ್ಗೆ ಎಳ್ಳು ನೀರು ಬಿಡ್ಸಂಗವಳಲ್ಲಪ್ಪೋ. ಐಸು ಮೇಡಮ್ ಅವರೇ, ಅಮ್ಮ ಕೊಟ್ಟವನು ನಮ್ಮ ಅವ್ನಿಗೆ ಯಾವತ್ತೂ ಒಳ್ಳೆ ಗಂಡನಾಗಿರ್ಲಿಲ್ಲ. ಅವಳು ಸಂತೋಷಕ್ಕಾಗದೇ ಇರೋನ್ಗೋಸ್ಕರ ಅವಳು ವಿಧವೆ ಆಗಿ ಬಾಳ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಹಂಗಂತ ಯಾರೂ ಶಾಸ್ತ್ರನೂ ಮಾಡಿಟ್ಟಿಲ್ಲ. ಗಂಡ ಸತ್ ಕೂಡಲೇ ಹೆಣ್ರಾದವಳು ಹೂವು ಬಳೆ ಕುಂಕುಮ ಎಲ್ಲ ತೆಗಿಬೇಕು ಅನ್ನೋದಾದರೆ ಹೆಂಡ್ರನ್ನ ಕಟ್ಕೊಂಡು ಗಂಡಸರು ತಲೆ ಬಾಚ್ಕೋಬಾರ್ದು, ಹೊಸ ಬಟ್ಟೆ ಹಾಕೋಬಾರ್ದು, ಹಬ್ಬ ಹರಿದಿನಗಳು ಮಾಡಬಾರ್ದು ಅಂದರೆ ಒಪ್ಕೋತಾರ? ಯಾರು ಏನೇ ಮಾತಾಡಿದ್ರು ಸರಿ, ನಮ್ಮ ಅವ್ವಂಗ ಗತಿ ಬರೋಕ್ಕೆ ನಾನು ಬಿಡೋಕ್ಕೂ ಇಲ್ಲ, ಈಗ ಈ ಶಾಸ್ತ್ರನೂ ನಿಲ್ಸಕ್ಕಿಲ್ಲ. ಈಗಲಾದರೂ ನೀನೇ ಅವರಪ್ಪ ಅಂತ ಹೇಳ್ಕೊಂಡು ಜಾಗ ಖಾಲಿ ಮಾಡ್ತೀಯಾ ಇಲ್ವಾ? ಗೌಡ್ರೆ, ನಿಮ್ಮ ತಂದೆಯವರ ಹೆಸರನ್ನು ಹೇಳಿ. ನೆನಪು ನನ್ನ ಮನಸ್ಸಿನಾಗಿರಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಹೆಸರು ಹೇಳಂಗಾಗೋಗದೆ. ಇಲ್ಲಿ ಒಂದು ಕಿತ ಅವನ ಹೆಸರು ಹೇಳಿ ಒಂದು ಮುಕ್ತಿ ಕೊಡಿಸ್ಬಿಡ್ತೀನಿ. ಅವನ ಹೆಸರು ಹಿರೇಗೌಡ. ಕೊಂದು ಬಿಡ್ತೀಯಾ? ಕೊಲ್ದೆ ಏನ್ ಮಾಡ್ತೀಯಪ್ಪ? ಬದುಕಿರುವಾಗೆ ಅಪ್ಪಂಗೆ ತಿಥಿ ಮಾಡಕ್ ಹೊಂಟೋನು ನನ್ನನ್ನು ಕೊಲ್ಲೋದು ಏನ್ ದೊಡ್ಡ ವಿಷಯ ನಿಂಗೆ? ಹೋಗ್ಲಾ? ಹೋಗಿ ಬಂದು ತಂದು ನನ್ನನ್ನ ಸುಟ್ಟು ಹಾಕ್ಲಾ? ಹಿರೇಗೌಡ್ರು ಎಲ್ಲ ಬದುಕವ್ರೆ ಅನ್ನೋದು ನಿಮಗೆ ಗೊತ್ತಿದ ಮ್ಯಾಕೆ ಅವ್ರೆಲ್ಲವ್ರೆಂತಾನು ನಿಮಗೆ ಗೊತ್ತಿರ್ಬೇಕಲ್ವೇ? ಎಲ್ಲವ್ರನ್ನ ಜೋಡ್ಬಿಡಿ ಮತ್ತೆ.